ಹಾಯ್ ಎಲ್ಲರಿಗೂ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ದಿ ಗ್ರೀಡಿ ಮೌಸ್ ಅನ್ನೋ ಕಥೆಯನ್ನು ನೋಡೋಣ. ದಿ ಗ್ರೀಡಿ ಮೌಸ್. ಗ್ರೀಡಿ ಅಂದರೆ ದುರಾಸೆ, ಮೌಸ್ ಅಂದರೆ ಇಲಿ. ದುರಾಸೆಯ ಇಲಿ ಅನ್ನೋ ಕಥೆಯನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಆ ಗ್ರೀಡಿ ಮೌಸ್ ಸಾ ಬಾಸ್ಕೆಟ್ ಫುಲ್ ಆಫ್ ಕಾರ್ನ್. ಆ ಗ್ರೀಡಿ ಮೌಸ್ ಅಂದರೆ ಆ ಒಂದು ದುರಾಸೆಯ ಇಲಿ ಸಾ ಅಂದರೆ ನೋಡಿತು, ಬಾಸ್ಕೆಟ್ನ ನೋಡಿತು, ಫುಲ್ ಆಗಿರೋ ಬಾಸ್ಕೆಟನ್ನು ನೋಡಿತು. ಆ ಬಾಸ್ಕೆಟ್ ಕಾರ್ನ್ ಕಾಳುಗಳಿಂದ ತುಂಬ ಫುಲ್ ಆಗಿತ್ತು ಅಂತ ಒಂದು ಬಾಸ್ಕೆಟನ್ನು ನೋಡಿತು. ಹಿ ವಾಂಟೆಡ್ ಟು ಈಟ್ ಇಟ್. ಆ ಬಾಸ್ಕೆಟನ್ನು ತಿನ್ನಬೇಕಂತ ಅನಿಸಿತು. ಯಾರಿಗೆ ಅನಿಸಿತು? ಆ ಗ್ರೀಡಿ ಮೌಸ್ಗೆ. ಸೊ ಈ ಮೇಡ್ ಆ ಸ್ಮಾಲ್ ಹೋಲ್ ಇನ್ ದ ಬಾಸ್ಕೆಟ್. ಅಂದರೆ ಆದ್ದರಿಂದ ಅದು ಮೇಡ್ ಅಂದರೆ ಮಾಡಿತು. ಏನು ಮಾಡಿತು? ಒಂದು ಸಣ್ಣ ಹೋಲ್, ಸ್ಮಾಲ್ ಹೋಲ್ ಅಂದರೆ ಅದೊಂದು ಹೋಲ್ ಅಂದರೆ ರಂಧ್ರವನ್ನು ಎಲ್ಲಿ ಮಾಡಿತು? ಇನ್ ದ ಬಾಸ್ಕೆಟ್. ಆ ಬಾಸ್ಕೆಟ್ ಅಂದರೆ ಅದೊಂದು ಪುಟ್ಟಿ, ಆ ಪುಟ್ಟಿನಲ್ಲಿ ಒಂದು ಹೋಲ್ ಮಾಡಿತು. ಮಾಡಿ ಈ ಸ್ಕ್ವೀಸ್ಡ್ ಇನ್ ಥ್ರೂ ದ ಹೋಲ್. ಸ್ಕ್ವೀಸ್ಡ್ ಅಂದರೆ ಹಿಂಡಿಕೊಂಡಿತು, ತನ್ನನ್ನು ತಾನು ಹಿಂಡಿಕೊಳ್ಳುವುದು. ಹೀ ಸ್ಕ್ವೀಸ್ಡ್ ಇನ್ ದ ಥ್ರೂ ದ ಹೋಲ್. ಅದೊಂದು ಹೋಲ್ ಮಾಡಿತಲ್ಲ, ಅದರ ಒಳಗಡೆ ತನ್ನನ್ನು ತಾನು ಹಿಂಡಿಕೊಂಡು ಆ ಹೋಲ್ ಒಳಗೆ ಒಕ್ಕೊಂಡಿತ್ತು ಅಂತ ಅರ್ಥ. ಈ ಏಟ್ ಅ ಲಾಟ್ ಆಫ್ ಕಾರ್ನ್. ಈ ಏಟ್ ಅಂದರೆ ತಿಂತು, ಇಲಿ ಲಾಟ್ ಆಫ್ ಕಾರ್ನ್ ತುಂಬ ಕಾಳುಗಳನ್ನು ತಿಂತು ಅಂತ ಅರ್ಥ. ಹಿ ಫೆಲ್ಟ್ ಫುಲ್ ಅಂಡ್ ವಾಸ್ ವೆರಿ ಹ್ಯಾಪಿ. ಅದು ತಿಂದ ತಕ್ಷಣ ಅದಕ್ಕೆ ಅನಿಸಿತು ತನ್ನ ಹೊಟ್ಟೆ ಫುಲ್ ತುಂಬಿ ಹೋಗಿದೆ ಅಂತ ಅನಿಸಿತು. ಆಮೇಲೆ ಫುಲ್ ಹ್ಯಾಪಿಯಾಗಿತ್ತು, ಇವತ್ತು ನನಗೆ ಹೊಟ್ಟೆ ತುಂಬಿದೆ ಅಂತ ಹೇಳಿ. ನೆಕ್ಸ್ಟು ನಾವ್ ಹಿ ವಾಂಟೆಡ್ ಟು ಕಮ್ ಔಟ್. ಈಗ ಅದು ಹೊರಗೆ ಬರಬೇಕಂತ ಪ್ಲ್ಯಾನ್ ಮಾಡಿತು. ಹಿ ಟ್ರೈ ಟು ಕಮ್ ಔಟ್ ಥ್ರೂ ದ ಸ್ಮಾಲ್ ಹೋಲ್. ಅದು ಟ್ರೈ ಮಾಡಿತು ಯಾವುದರಿಂದ? ಟು ಕಮ್ ಔಟ್ ಥ್ರೂ ದ ಸ್ಮಾಲ್ ಹೋಲ್. ಅದೇ ಒಂದು ಸ್ಮಾಲ್ ಹೋಲ್ ಮಾಡಿತ್ತಲ್ಲ, ಅದರಲ್ಲಿಂದ ಬರಬೇಕಂತ ಪ್ಲ್ಯಾನ್ ಮಾಡಿತು. ಹೀ ಕುಡ್ ನಾಟ್. ಅದಕ್ಕೆ ಸಾಧ್ಯವಾಗಲಿಲ್ಲ. ಯಾಕೆ ಸಾಧ್ಯವಾಗಿಲ್ಲ ಅಂದರೆ ಹೀಸ್ ಬೆಲ್ಲಿ ವಾಸ್ ಫುಲ್. ಬೆಲ್ಲಿ ಅಂದರೆ ಹೊಟ್ಟೆ. ಯಾವುದರ ಹೊಟ್ಟೆ? ಇಲಿಯ ಹೊಟ್ಟೆ ಫುಲ್ ಆಗಿತ್ತು. ಅದು ಒಳಗಡೆ ಹೋಗುವಾಗ ಅದು ಸ್ಕ್ವೀಸ್ ತನ್ನನ್ನು ಹಿಂಡಿಕೊಂಡು ಒಳಗೆ ಹೋಗಿತ್ತಲ್ಲ, ಈಗ ಹೊಟ್ಟೆ ಫುಲ್ ಆಗಿದೆ. ಹಂಗೆ ಹೊಟ್ಟೆ ಫುಲ್ ಆಗಿರೋದ್ರಿಂದ ಹಿಂಡಿಕೊಂಡು ಹೊರಗೆ ಬರೋಕ್ಕೆ ಸಾಧ್ಯವಾಗುತ್ತಿಲ್ಲ. ಈ ಟ್ರೈಡ್ ಅಗೇನ್. ಮತ್ತೆ ಪ್ರಯತ್ನ ಪಟ್ಟಿತು. ಬಟ್ ಇಟ್ ವಾಸ್ ಆಫ್ ನೋ ಯೂಸ್. ಇದರಿಂದ ಏನೂ ಒಂದು ಉಪಯೋಗನೇ ಆಗಲಿಲ್ಲ ಅಂತ ಅರ್ಥ. ದ ಮೌಸ್ ಸ್ಟಾರ್ಟೆಡ್ ಕ್ರೈಯಿಂಗ್. ಮೌಸ್ ಅಂದರೆ ರ್ಯಾಟ್ ಸ್ಟಾರ್ಟ್ ಮಾಡಿತು, ಏನು ಅಳುವುದಕ್ಕೆ ಸ್ಟಾರ್ಟ್ ಮಾಡಿಬಿಡಿತು. ಆ ರ್ಯಾಬಿಟ್ ವಾಸ್ ಪಾಸಿಂಗ್ ಬೈ. ಆ ರ್ಯಾಬಿಟ್ ಅಂದರೆ ಮೊಲ. ಪಾಸಿಂಗ್ ಬೈ ಅಂದರೆ ಅದರ ಮೂಲಕ. ಯಾವುದರ ಮೂಲಕ? ಅವು ಇಲಿಯ ಮೂಲಕ ಅಥವಾ ಆ ಬಾಸ್ಕೆಟಿನ ಮೂಲಕ ನಡೆದುಕೊಂಡು ಹೋಗ್ತಾ ಇತ್ತು. ಏನು ನಡೆದುಕೊಂಡು? ರ್ಯಾಬಿಟ್ ಅಂದರೆ ಮೊಲ ನಡೆದುಕೊಂಡು ಹೋಗ್ತಾ ಇತ್ತು. ಹೋಗುವಾಗ ಇಟ್ ಹಿಯರ್ ದ ಮೌಸ್ ಕ್ರೈ ಆ್ಯಂಡ್ ಆಸ್ಕ್ಡ್. ಹೋಗುವಾಗ ಆ ರ್ಯಾಬಿಟ್ ಮೊಲಕ್ಕೆ ಅಳುವುದನ್ನು ಕೇಳಿಸಿ ಅದೊಂದು ಆಸ್ಕ್ಡ್ ಅಂದರೆ ಕೇಳಿತು. ಯಾರಿಗೆ? ಮೌಸ್ಗೆ ಕೇಳಿತು. ವೈ ಆರ್ ಯು ಕ್ರೈಯಿಂಗ್ ಮೈ ಫ್ರೆಂಡ್. ನೀನು ಯಾಕೆ ಅಳುತ್ತಿದೀಯ ನನ್ನ ಗೆಳೆಯ ಅಂತ ಕೇಳಿತು. ದ ಮೌಸ್ ಎಕ್ಸ್ಪ್ಲೇನ್ಡ್. ಮೌಸ್ ಅಂದರೆ ಇಲಿ ಎಕ್ಸ್ಪ್ಲೇನ್ ಮಾಡಿತು, ಏನಾಯಿತು ಎಲ್ಲ. ಯಾವ ಥರ ಅಂದರೆ ಐ ಮೇಡ್ ಅ ಸ್ಮಾಲ್ ಹೋಲ್ ಆ್ಯಂಡ್ ಕೇಮ್ ಔಟ್ ಇನ್ ಟು ದಿ ಬಾಸ್ಕೆಟ್ ಟು ಈಟ್ ದಿ ಕಾರ್ನ್. ಅಂದರೆ ಅದು ಏನು ಎಕ್ಸ್ಪ್ಲೇನ್ ಮಾಡಿತ್ತು ಅಂದರೆ ನಾನೊಂದು ಸ್ಮಾಲ್ ಹೋಲ್ ಮಾಡಿದ್ದೆ, ಅದರಿಂದ ನಾನು ಒಳಗಡೆ ಬಾಸ್ಕೆಟ್ ಒಳಗೆ ಬಂದೆ, ಏನು ಕಾರ್ನ ತಿನ್ನೋದಕ್ಕೆ. ಈಗ ಐ ಆಮ್ ನಾಟ್ ಏಬಲ್ ಟು ಗೆಟ್ ಔಟ್ ಥ್ರೂ ದಟ್ ಹೋಲ್. ಈಗ ನಾನು ಆ ಸ್ಮಾಲ್ ಹೋಲಿಂದ ಹೊರಗೆ ಬರಲು ಸಾಧ್ಯವಾಗುತ್ತಿಲ್ಲ, ಅದಕ್ಕಾಗಿ ನಾನು ಅಳುತ್ತಾ ಇದ್ದೇನೆ ಅಂತ ಹೇಳಿತು. ದ ರ್ಯಾಬಿಟ್ ಸ್ಯಾಡ್. ರ್ಯಾಬಿಟ್ ಅಂದರೆ ಮೊಲ ಈಗ ಮೊಲ ರಿಪ್ಲೈ ಕೊಡ್ತಾ ಇದೆ. ಯಾರಿಗೆ? ಇಲಿಗೆ. ಇಟ್ ಈಸ್ ಬಿಕಾಸ್ ಯು ಏಟ್ ಟೂ ಮಚ್. ಇದಕ್ಕೆ ಕಾರಣ ಏನಂದರೆ ನೀನು ಜಾಸ್ತಿ ತಿಂದುಬಿಟ್ಟಿದೀಯ ಕಾಳುಗಳನ್ನು, ಅದಕ್ಕೆ ನೀನು ಬರ್ತಾ ಇಲ್ಲ, ಸಫರಿಂಗ್ ಮಾಡ್ತಾ ಇದೀಯಾ ಒಳಗಡೆ ಅಂತ ಹೇಳಿತು. ವೇಟ್ ಟಿಲ್ ಯುವರ್ ಬಿಲ್ಲಿ ಶ್ರಿಂಕ್ಸ್. ಅಂದರೆ ವೇಟ್ ಮಾಡು, ಟಿಲ್ ಅಲ್ಲಿಯವರೆಗೆ ವೇಟ್ ಮಾಡು. ಎಲ್ಲಿಯವರೆಗೆ ಅಂದರೆ ಬಿಲ್ಲಿ ಶ್ರಿಂಕ್ಸ್. ಬಿಲ್ಲಿ ಅಂತ ಹೇಳಿದರೆ ಹೊಟ್ಟೆ, ಶ್ರಿಂಕ್ಸ್ ಅಂದರೆ ಕರಗುವುದು. ಹೊಟ್ಟೆ ಕರಗುವವರೆಗೆ ನೀನು ವೇಟ್ ಇಲ್ಲೇ ಮಾಡು ಅಂತ ಹೇಳಿತು. ದ ರ್ಯಾಬಿಟ್ ಲಾಫ್ಡ್ ಆ್ಯಂಡ್ ವೆಂಟ್ ಅವೇ.
ರ್ಯಾಬಿಟ್ ಏನು ಮಾಡಿತು, ಲಾಫ್ಡ್ ಅಂದರೆ ನಗುವುದು, ನಕ್ಕು ಬಿಡಿತು. ಮತ್ತು ನಕ್ಕು ವೆಂಟ್ ಅಂದರೆ ಹೋಯಿತು, ಅವೇ ಅಂದರೆ ದೂರ, ನಕ್ಕು ಕೇಸಿ ದೂರ ಹೋಗಿಬಿಡಿತು ಅಂತ ಅರ್ಥ. ಗ್ರೀಡಿ ಮೌಸ್, ದ ಮೌಸ್ ಫೆಲ್ ಅಸ್ಲೀಪ್ ಇನ್ ದ ಬಾಸ್ಕೆಟ್. ಆಮೇಲೆ ಅದು ಹೋದ ಮೇಲೆ ನಿದ್ದೆ ಮಾಡಿತು. ದ ಮೌಸ್ ಫೆಲ್ ಅಂದರೆ ಬಿತ್ತು, ಎದರಲ್ಲಿ ಬಿತ್ತು ಅಂದರೆ ಅಸ್ಲೀಪ್, ನಿದ್ದೆ ಒಳಗೆ ಹೋಯಿತು. ಎಲ್ಲಿ ಹೋಯಿತು? ಬಾಸ್ಕೆಟ್ ಒಳಗೆ ನಿದ್ದೆ ಮಾಡಿತು. ದ ನೆಕ್ಸ್ಟ್ ಮಾರ್ನಿಂಗ್, ಒಂದು ದಿನ ಆದಮೇಲೆ, ದ ನೆಕ್ಸ್ಟ್ ಮುಂಜಾನೆ, ಹೀಸ್ ಬೆಲ್ಲಿ ಹ್ಯಾಡ್ ಶ್ರಂಕ್. ಅವಾಗ ಒಂದು ದಿನ ಆದಮೇಲೆ ಬೆಲ್ಲಿ ಅಂದರೆ ಅದರ ಹೊಟ್ಟೆ, ಶ್ರಂಕ್ ಅಂದರೆ ಕರಗಿಬಿಡಿತು, ಅದರ ಹೊಟ್ಟೆ ಕರಗಿಬಿಡಿತು. ಆವಾಗ ಬಟ್ ಆದರೂ ಹಿ ವಾಂಟೆಡ್ ಟು ಈಟ್ ಸಮ್ ಮೋರ್ ಕಾರ್ನ್. ತನ್ನ ಹೊಟ್ಟೆ ಕರಗಿದ್ರೂ ಕೂಡ ಈ ವಾಂಟೆಡ್ ಅಂದರೆ ಅದಕ್ಕೆ ಬೇಕಾಗಿರುವುದು ಏನು ಬೇಕಾಯ್ತಂದರೆ ಮತ್ತೆ ಜಾಸ್ತಿ ಊಟ ಮತ್ತೆ ಜಾಸ್ತಿ ಕಾಳುಗಳು ತಿನ್ನಬೇಕಂತ ಅನಿಸಿತು. ಈ ಫಾರ್ಗಾಟ್ ಆಲ್ ಅಬೌಟ್ ಗೆಟ್ಟಿಂಗ್ ಔಟ್. ಇಲಿಯು ನಿನ್ನೆ ಆ ಬಾಸ್ಕೆಟ್ ಒಳಗೆ ಸಿಗಿ ಬಿದ್ದಿತ್ತಲ್ಲ, ಅದು ಮರ್ತೆ ಹೋಗಿತ್ತು ನಾನು ಹೊರಗಡೆ ಕೂಡ ಬರಬೇಕು ಅಂತ. ಆದ್ದರಿಂದ ಈ ಏಟ್ ದ ಕಾರ್ನ್ ಅಂಡ್ ಹಿಸ್ ಬೆಲ್ಲಿ ವಾಸ್ ರಿಯಲಿ ಬಿಗ್ ಅಗೇನ್. ಮತ್ತೆ ಅದರಿಂದ ಅದೇನು ಮಾಡಿತು, ಮರ್ತೋಗಿದ್ರಿಂದ ಏಟ್ ಅಂದರೆ ಮತ್ತೆ ತಿನ್ನಿತು, ಏನೋ ಆ ಕಾಳುಗಳನ್ನು ತಿನ್ನಿತು. ಎಲ್ಲಿಯವರೆಗೆ ತಿಂತಂದರೆ ಮತ್ತೆ ಬಿಲ್ಲಿ ವಾಸ್ ರಿಯಲಿ ಬಿಗ್ ಅಗೇನ್, ಮತ್ತೆ ತನ್ನ ಹೊಟ್ಟೆಯನ್ನು ತುಂಬಿಸಿಕೊಳ್ಳುವವರೆಗೂ ಅಲ್ಲಿಯವರೆಗೂ ತಿನ್ನಿತು ಆ ಕಾಳುಗಳನ್ನು. ಆಫ್ಟರ್ ಈಟಿಂಗ್, ಆಮೇಲೆ ತಿಂದ ಮೇಲೆ ದ ಮೌಸ್ ರಿಮೆಂಬರ್ಡ್ ದಟ್ ಹಿ ಹ್ಯಾಡ್ ಟು ಎಸ್ಕೇಪ್. ಆಮೇಲೆ ತನಗೆ ನೆನಪಾಗ್ತಾ ಇದೆ, ನಾನು ಹೊರಗೆ ಕೂಡ ಎಸ್ಕೇಪ್ ಆಗಬೇಕಲ್ಲ, ಈ ಬಾಸ್ಕೆಟ್ನಲ್ಲಿ ಸಿಗಾಕ್ಕೊಂಡಿದ್ದೀನಿ ಅಂತೇಳಿ ಅವಾಗ ನೆನಪು ಬಂತು. ಬಟ್ ಆಬ್ವಿಯಸ್ಲಿ ಅಂದರೆ ನಿಸ್ಸಂದೇಹವಾಗಿ ಯಾವುದೇ ಡೌಟ್ ಇಲ್ಲಾರ್ದೆ ಹಿ ಕುಡ್ ನಾಟ್ ಅಂದರೆ ಯಾವುದೇ ಡೌಟ್ ಇಲ್ಲಾರ್ದೆ ಅದು ಸಾಧ್ಯವಿಲ್ಲ. ಹಿ ಕುಡ್ ನಾಟ್ ಅಂದರೆ ಸಾಧ್ಯವಿಲ್ಲ. ಯಾಕೆ ಸಾಧ್ಯವಿಲ್ಲ ಅಂದರೆ ಹೊಟ್ಟೆ ತುಂಬಿ ಹೋಗಿದೆ, ದೊಡ್ಡದಾಗಿದೆ. ಹಿ ಅಂದರೆ ಇಲಿ ಥಾಟ್ ಅಂದರೆ ಯೋಚಿಸಿತು. ನಾವ್ ಐ ವಿಲ್ ಗೋ ಟುಮಾರೋ. ಆಮೇಲೆ ಅದು ಏನು ಯೋಚನೆ ಮಾಡಿತಂದರೆ, ಓಕೆ ಈಗ ನನ್ನ ಹೊಟ್ಟೆ ತುಂಬಿ ಹೋಗಿದೆ ಅಲ್ವಾ, ಮತ್ತೆ ನಾನು ನಾಳೆ ಹೋದರೆ ಆಯ್ತು ಅಂತೇಳಿ ಆಲೋಚನೆ ಮಾಡಿತು. ನೆಕ್ಸ್ಟ್, ದ ರ್ಯಾಟ್ ವಾಸ್ ದ ನೆಕ್ಸ್ಟ್ ಪಾಸರ್ ಬೈ. ದಿ ಕ್ಯಾಟ್ ಅಂದರೆ ಅದು ಬೆಕ್ ವಾಸ್ ದ ನೆಕ್ಸ್ಟ್ ಪಾಸರ್ ಬೈ ಅಂದರೆ ಇಲಿ ಬಾಸ್ಕೆಟ್ ಒಳಗೆ ಸಿಕ್ಕೊಂಡಿತ್ತಲ್ಲ, ಅದರ ಆಸ್ಪಾಸಿನಲ್ಲಿ ಹೋಗ್ತಾ ಇತ್ತು, ಒಂದು ಬೆಕ್ಕು ಹೋಗ್ತಾ ಇತ್ತು. ಹೀ ಸ್ಮೆಲ್ಟ್ ದ ಮೌಸ್ ಇನ್ ದ ಬಾಸ್ಕೆಟ್. ಅಂದರೆ ಅದೊಂದು ಬೆಕ್ಕು ಸ್ಮೆಲ್ ಮಾಡಿತ್ತು. ಏನು ಸ್ಮೆಲ್ ಮಾಡಿತ್ತಂದರೆ ಮೌಸ್ ಅಂದರೆ ಇಲಿ ಇದೆ ಅಂತೇಳಿ ಸ್ಮೆಲ್ ಮಾಡಿತ್ತು. ಎಲ್ಲಿ ಅಂದರೆ ಇನ್ ದ ಬಾಸ್ಕೆಟ್. ಓಕೆ, ಇಲ್ಲೇನೋ ಇಲಿ ಇರಬೇಕು ಬಾಸ್ಕೆಟ್ನಲ್ಲಿ ಅಂತ ಸ್ಮೆಲ್ ಬಂತು. ಯಾವುದಕ್ಕೆ? ಬೆಕ್ಕಿಗೆ. ಹಿ ಲೆಫ್ಟೆಡ್ ಇಟ್ಸ್ ಲೈಡ್ ಆ್ಯಂಡ್ ಏಟ್ ದ ಮೌಸ್. ಇಲಿ ಏನು ಮಾಡಿತು? ಈ ಲೆಫ್ಟೆಡ್ ಅಂದರೆ ತೆಗೆಯುವುದು. ಇಟ್ಸ್ ಲೈಡ್ ಏನು ತೆಗೀತು ಅಂದರೆ, ಲೈಡ್ ಅಂದರೆ ಮುಚ್ಚಳವನ್ನು ತೆಗೀತು. ಯಾವುದರ ಮುಚ್ಚಳ ತೆಗೀತಂದರೆ ಅದು ಬಾಸ್ಕೆಟ್ ಅಂತ ಇದೆಯಲ್ಲ, ಆ ಬಾಸ್ಕೆಟಿನ ಮುಚ್ಚಳ ತೆಗೆದು ಏಟ್ ದ ಮೌಸ್ ಅಂದರೆ ಅದರೊಳಗಡೆ ಒಂದು ಇಲಿ ಇತ್ತಲ್ಲ, ಆ ಇಲಿನ ತಿಂದು ಬಿಡಿತು. ಇದು ಈ ಕಥೆಯ ಸಾರಾಂಶ. ದಿ ಗ್ರೀಡ್ ಆಫ್ ಮೌಸ್. ಇದರಿಂದ ಜಾಸ್ತಿ ದುರಾಸೆ ಪಟ್ಟರೆ ಇದರಿಂದ ನಮಗೆ ಏನು ಅನಾಹುತ ಆಗುತ್ತಾ ಅನ್ನೋದು ಈ ಕಥೆಯ ಮಾರಲ್ ಆಫ್ ದ ಸ್ಟೋರಿ. ಥ್ಯಾಂಕ್ ಯು.